ಇಂಡಿ ತಾಲೂಕು ಬರದ ಬವಣೆ. ಮಳೆಯಿಲ್ಲದ ಕಂಗಾಲಾದ ರೈತರು. ಕೆರೆಗಳು ಬತ್ತಿ ಜಾನುವಾರುಗಳಿಗೆ ನೀರಿಲ್ಲ. ಒಂದು ಹನಿ ಮಳೆಗಾಗಿ ಆಕಾಶದತ್ತ ಕಣ್ಣಿಟ್ಟಿರುವ ರೈತ. ನೀರಿಲ್ಲದೆ ಬಿರುಕು ಬಿಟ್ಟಿರುವ ಕೆರೆಗಳು. ಕುಡಿಯುವ ನೀರಿಗಾಗಿ ಅಲೆದಾಡುತ್ತಿರುವ ಜಾನುವಾರುಗಳು. ಇದು ಯಾವುದೇ ಸಿನಿಮಾ ದೃಶ್ಯವಲ್ಲ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಇಂದಿನ ಕಠಿಣ ವಾಸ್ತವ. ನಮಸ್ಕಾರ ಸ್ನೇಹಿತರೆ, ಸಮಾನತೆಯ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ನಮ್ಮ ವಿಶೇಷ ವರದಿಯಲ್ಲಿ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ಉಂಟಾಗಿರುವ ಬರದ ಪರಿಸ್ಥಿತಿ, ರೈತರ ಸಂಕಷ್ಟ, ಜಾನುವಾರುಗಳ ಬವಣೆ ಹಾಗೂ ಸರ್ಕಾರದಿಂದ ಕೈಗೊಳ್ಳಬೇಕಾದ ತುರ್ತು ಕ್ರಮಗಳ ಕುರಿತು ಸಂಪೂರ್ಣ ಮಾಹಿತಿ ನೀಡಲಿದ್ದೇವೆ. ಬರದ ಛಾಯೆಯಲ್ಲಿ ಇಂಡಿ ತಾಲೂಕು ಉತ್ತರ ಕರ್ನಾಟಕದ ಪ್ರಮುಖ ಕೃಷಿ ಪ್ರದೇಶಗಳಲ್ಲಿ ಒಂದಾದ ನಿಂಬೇನಾಡು ಇಂಡಿ ತಾಲೂಕು ಈ ಬಾರಿ ಮಳೆಯ ಕೊರತೆಯಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ. ಸಾಮಾನ್ಯವಾಗಿ ಜೂನ್ ತಿಂಗಳಲ್ಲಿ ಆರಂಭವಾಗಬೇಕಿದ್ದ ಉತ್ತಮ ಮಳೆ ಈ ಬಾರಿ ಕೈಕೊಟ್ಟಿದೆ. ಪರಿಣಾಮವಾಗಿ ರೈತರು ಬಿತ್ತನೆ ಮಾಡಲು ಸಾಧ್ಯವಾಗದೆ ದಿನದಿಂದ ದಿನಕ್ಕೆ ಆತಂಕಕ್ಕೆ ಒಳಗಾಗುತ್ತಿದ್ದಾರೆ. ಮಳೆ ಇಲ್ಲದ ಕಾರಣ ಭೂಮಿ ಸಂಪೂರ್ಣ ಒಣಗಿದ್ದು ಹೊಲಗಳಲ್ಲಿ ಬಿರುಕುಗಳು ಕಾಣಿಸುತ್ತಿವೆ. ಕೆರೆಗಳು ಸಂಪೂರ್ಣವಾಗಿ ಬತ್ತಿವೆ. ಒಂದು ಕಾಲದಲ್ಲಿ ವರ್ಷ ಪೂರ್ತಿ ನೀರಿನಿಂದ ತುಂಬಿ ತುಳುಕುತ್ತಿದ್ದ ಕೆರೆಗಳು ಇಂದು ಸಂಪೂರ್ಣವಾಗಿ ಒಣಗಿ ಹೋಗಿವೆ. ಕೆರೆಗಳ ತಳಭಾಗ ಬಿರುಕು ಬಿಟ್ಟಿದೆ. ನೀರಿನ ಒಂದು ಹನಿಯೂ ಕಾಣದ ಸ್ಥಿತಿ ನಿರ್ಮಾಣವಾಗಿದೆ. ಈ ಕೆರೆಗಳನ್ನು ಅವಲಂಬಿಸಿದ ಸಾವಿರಾರು ಜಾನುವಾರುಗಳು ಈಗ ಕುಡಿಯುವ ನೀರಿಗಾಗಿ ಗ್ರಾಮದಿಂದ ಗ್ರಾಮಕ್ಕೆ ಅಲದಾಡುತ್ತಿವೆ. ಜಾನುವಾರುಗಳು ಸಂಕಷ್ಟ ನೋಡಲಾಗುತ್ತಿಲ್ಲ. ಬರದ ದೊಡ್ಡ ಹೊಡೆತ ಬಿದ್ದಿರುವುದು ರೈತರ ಜಾನುವಾರುಗಳಿಗೆ. ಕುಡಿಯುವ ನೀರಿನ ಕೊರತೆ ಮಾತ್ರವಲ್ಲ, ಹಸಿರು ಮೇವು ಕೂಡ ಸಿಗುತ್ತಿಲ್ಲ. ರೈತರು ದುಬಾರಿ ಬೆಲೆಗೆ ಮೇವು ಖರೀದಿಸುವ ಪರಿಸ್ಥಿತಿಗೆ ತಲುಪಿದ್ದಾರೆ. ಹಲವಾರು ಜಾನುವಾರುಗಳನ್ನು ಬೇರೆ ಜಿಲ್ಲೆಗಳಿಗೆ ಕಳಿಸುವ ಅಥವಾ ಮಾರಾಟ ಮಾಡುವಂತಹ ನೋವಿನ ನಿರ್ಧಾರಕ್ಕೆ ತಳ್ಳಲ್ಪಡುತ್ತಿದ್ದಾರೆ. ನಿಂಬೇನಾಡಿನ ರೈತರ ಆತಂಕ. ಇಂಡಿ ತಾಲೂಕಿನ ಬಹುತೇಕ ರೈತರು ಮಳೆಯ ನಿರೀಕ್ಷೆಯಲ್ಲಿ ಇನ್ನೂ ಬಿತ್ತನೆ ಆರಂಭಿಸಿಲ್ಲ. ತಡವಾಗಿ ಮಳೆ ಬಂದರೂ ಬೆಳೆ ಇಳುವರಿ ಕಡಿಮೆಯಾಗುವ ಸಾಧ್ಯತೆ ಹೆಚ್ಚಿದೆ. ಬ್ಯಾಂಕ್ ಸಾಲ, ಖಾಸಗಿ ಸಾಲ, ಕೃಷಿ ವೆಚ್ಚ ಮತ್ತು ಕುಟುಂಬದ ನಿರ್ವಹಣೆ ಇವೆಲ್ಲವೂ ರೈತರ ಆತಂಕವನ್ನು ಇನ್ನಷ್ಟು ಹೆಚ್ಚಿಸಿದೆ. ಕುಡಿಯುವ ನೀರಿನ ಸಮಸ್ಯೆ. ಕೆಲ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಗಂಭೀರವಾಗುತ್ತಿದೆ. ಬೋರ್ವೆಲ್ಗಳಲ್ಲಿ ನೀರಿನ ಮಟ್ಟ ಕುಸಿದಿದ್ದು ಹಲವೆಡೆ ಟ್ಯಾಂಕರ್ ನೀರಿನ ಅವಶ್ಯಕತೆ ಎದುರಾಗಿದೆ. ಮಹಿಳೆಯರು ಮತ್ತು ಮಕ್ಕಳು ಹಲವು ಕಿಲೋಮೀಟರ್ ದೂರದಿಂದ ನೀರು ತರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹವಾಮಾನ ಬದಲಾವಣೆಯ ಪರಿಣಾಮ. ತಜ್ಞರ ಅಭಿಪ್ರಾಯದಂತೆ ಅನಿಯಮಿತ ಮಳೆ ಹಾಗೂ ಹವಾಮಾನ ಬದಲಾವಣೆ ಕೃಷಿಯ ಮೇಲೆ ದೊಡ್ಡ ಪರಿಣಾಮ ಬೀರುತ್ತಿದೆ. ಒಂದು ಕಡೆ ಅತಿವೃಷ್ಟಿ, ಮತ್ತೊಂದು ಕಡೆ ಅನಾವೃಷ್ಟಿ. ಇಂತಹ ಸಮತೋಲನ ರೈತರ ಜೀವನವನ್ನು ಅಸ್ಥಿರಗೊಳಿಸುತ್ತಿದೆ. ಜಲ ಸಂರಕ್ಷಣೆ, ಮಳೆ ನೀರು ಸಂಗ್ರಹಣೆ ಮತ್ತು ನೀರಿನ ಸಮರ್ಪಕ ಬಳಕೆಯಂತಹ ಕ್ರಮಗಳು ಈಗ ಅಗತ್ಯವಾಗಿದೆ. ರೈತರ ಪ್ರಮುಖ ಬೇಡಿಕೆಗಳು. ಇಂಡಿ ತಾಲೂಕಿನ ರೈತರು ಸರ್ಕಾರದ ಮುಂದೆ ಕೆಲವು ಪ್ರಮುಖ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಕಪ್ಪನಂಬರಿ ಗ್ರಾಮದವರು ಹಿಂದೆ ಕೆರೆಯಿಂದ ಹೊರಗಳದವ. ಕೆರೆ ಏನದ, ಕೆರೆಗೆ ನೀರು ಇಲ್ದ ಬಿಟ್ಟಾಗ ನಾವು 10 ವರ್ಷ ಬಡ್ದಾಡಿ ಕಿಸಿಯಿಂದ ಕೆರೆಗೆ ನೀರು ಹಾಕಿದೆವು. ಜಾಕವಲ್ಲೇ ನೀರು 10 ವರ್ಷ ದಿನ ನಾವು ರೈತರು ಎಲ್ಲರೂ ಕೂಡಿ ಕಿಸಿದ ನೀರು ಹಾಕಿದೆವು. ಈಗ ನೀರು ಕೆರೆ ಬಂದು ಕುಳ್ಕ ಹಿಂದೆ ಕೆರೆ ಹಿಂದಿನವ್ರು ಏನು ಮಾಡ್ಲಕತ್ತಾರ, ಒಟ್ಟು ಮಂದಿ ನಾವು ನಡ ಒಟ್ಟು ಬಾಯಿಪುರ ಡಿಸ್ಟ್ರಿಕ್ಟ್ ಲೆವೆಲ್ದಾಗ DC ಆಫೀಸ್ ಮುಂದೆ ಹೋಗಿ ಕುಂಡ್ರಂದ್ರು ನಾವು ಕುಂಡ್ರಲ್ಕ್ ರೆಡಿ ಇದ್ದೀವಿ. ನೀವು ಯಾವ ಅಧಿಕಾರಿಗಳು ಬಂದು ಏನು ಇದಕ್ಕೆ ಸ್ಪಂದಿಸ್ರಿ. ನಮಗೆ ನ್ಯಾಯ ರೈತರಿಗೆ ನಮಗೆ ಕರೆಕ್ಟ್ ಇದ್ರೆ ನ್ಯಾಯ ಸ್ಪಂದಿಸ್ರಿ. ನಾವೇನು ಇದಕ್ಕೆಲ್ಲ ನಮ್ಮ ಜಾನುವಾರುಗಳಿಗೆ ನಮಗೆ ಕುಡಿಯೋ ನೀರಿಗೆ ತಕ್ಷಣ ಬರಪೀಡಿತ ಪ್ರದೇಶ ಎಂದು ಘೋಷಿಸಬೇಕು. ಕುಡಿಯುವ ನೀರಿಗೆ ಟ್ಯಾಂಕರ್ ವ್ಯವಸ್ಥೆ ಮಾಡಬೇಕು. ಜಾನುವಾರುಗಳಿಗೆ ಮೇವು ಹಾಗೂ ನೀರಿನ ಕೇಂದ್ರಗಳನ್ನು ತೆರೆಯಬೇಕು. ಬೆಳೆ ನಷ್ಟ ಸೂಕ್ತ ಪರಿಹಾರ ನೀಡಬೇಕು.
ರೈತರ ಸಾಲದ ಮರುಪಾವತಿಗೆ ಕಾಲಾವಕಾಶ ನೀಡಬೇಕು. ಉದ್ಯೋಗ ಖಾತರಿ ಯೋಜನೆ ಅಡಿ ಹೆಚ್ಚಿನ ಕೆಲಸಗಳನ್ನು ಆರಂಭಿಸಬೇಕು. ಸರ್ಕಾರ ಮತ್ತು ಅಧಿಕಾರಿಗಳ ಜವಾಬ್ದಾರಿ. ಈ ಸಂಕಷ್ಟದ ಸಮಯದಲ್ಲಿ ಸ್ಥಳೀಯ ಆಡಳಿತ ಮತ್ತು ಸರ್ಕಾರ ತುರ್ತು ಕ್ರಮ ಕೈಗೊಳ್ಳುವುದು ಅತ್ಯಗತ್ಯ. ಪ್ರತಿ ಗ್ರಾಮದಲ್ಲಿ ನೀರಿನ ಲಭ್ಯತೆಯ ಪರಿಶೀಲನೆ, ಟ್ಯಾಂಕರ್ ಮೂಲಕ ನೀರು ಪೂರೈಕೆ, ಜಾನುವಾರುಗಳಿಗೆ ಮೇವು ಬ್ಯಾಂಕ್ ಹಾಗೂ ರೈತರ ಸಮಸ್ಯೆಗಳನ್ನು ನೇರವಾಗಿ ಆಲಿಸುವ ವ್ಯವಸ್ಥೆ ಮಾಡಬೇಕಾಗಿದೆ. ಬರ ನಿರ್ವಹಣೆ ದೀರ್ಘಾವಧಿಯ ಯೋಜನೆಯನ್ನು ರೂಪಿಸುವುದು ಅಗತ್ಯವಾಗಿದೆ. ಕೊನೆಯ ಮಾತು. ಇಂಡಿ ತಾಲೂಕಿನ ರೈತರು ಇಂದು ಮಳೆಯನ್ನಷ್ಟೇ ಕಾಯುತ್ತಿಲ್ಲ, ತಮ್ಮ ಬದುಕು ಉಳಿಸುವ ಆಶಾಕಿರಣವನ್ನು ಕಾಯುತ್ತಿದ್ದಾರೆ. ಮಳೆ ಬಂದರೆ ಮಾತ್ರ ಹೊಲದಲ್ಲಿ ಹಸಿರಾಗುವುದಿಲ್ಲ, ರೈತರ ಮುಖದಲ್ಲೂ ನಗು ಮರಳುತ್ತದೆ. ಈ ಬರದ ಸಂಕಷ್ಟವನ್ನು ಸರ್ಕಾರ, ಅಧಿಕಾರಿಗಳು ಹಾಗೂ ಸಮಾಜ ಒಟ್ಟಾಗಿ ಎದುರಿಸಬೇಕಾಗಿದೆ. ಇಂಡಿ ತಾಲೂಕಿನ ಬರದ ಬವಣೆಯ ಕುರಿತು ನಮ್ಮ ಈ ವಿಶೇಷ ವರದಿ ನಿಮಗೆ ಹೇಗನಿಸಿತು ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ. ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ತಲುಪಿಸಲು ವಿಡಿಯೋವನ್ನು ಲೈಕ್, ಶೇರ್ ಮಾಡಿ ಮತ್ತು ನಮ್ಮ ಸಮಾನತೆಯ ಧ್ವನಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮೊಂದಿಗೆ YS ಗುಣಿಕಿ ಮತ್ತೆ ಮತ್ತೊಂದು ವಿಶೇಷ ವರದಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.